ಹಲೋ ವಿವರ್ಸ್, ನಮಸ್ತೆ ಎಲ್ರಿಗೂ. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಅಂತಾನೆ ಇವತ್ತು ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ 96% ಜನ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಮಾತಾಡ್ತಿರೋದು ಫಿಕ್ಷನಲ್ ಆಗಿರೋ ಮೂವಿ ಕ್ಯಾರೆಕ್ಟರ್ಸ್ಗಳ ಬಗ್ಗೆ. ಅದಕ್ಕೆ ಅವನು ಇವನು ಅಂತ ಮಾತಾಡ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಂಟೆಂಟ್ ಏನು ಅಂದ್ರೆ, ರಾಮಾಚಾರಿ. ರಾಮಾಚಾರಿ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬ್ರ್ಯಾಂಡ್. ಇದೇ ಹೆಸರಲ್ಲಿರೋ 3 ಕ್ಯಾರೆಕ್ಟರ್ಸ್ ನ ಇವತ್ತು ನಾನು ರಿವ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಒನ್ ಬೈ ಒನ್ ರಿವ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಇನ್ ದ ಲಿಸ್ಟ್ ಇಸ್ ರಾಮಾಚಾರಿ ಫ್ರಮ್ ನಾಗರಹಾವು. ನಾಗರಹಾವು ಮೂವಿಲಿ ಬರುವಂತಹ ರಾಮಾಚಾರಿ ಕ್ಯಾರೆಕ್ಟರ್ ಚಿಕ್ಕ ವಯಸ್ಸಿಂದನೂ ಒಂದು ರಫ್ ನೇಚರ್ ಇರುವಂತಹ ಕ್ಯಾರೆಕ್ಟರ್. ಊರಲ್ಲಿ ಯಾರ ಮಾತನ್ನೂ ಆತ ಕೇಳೋದಿಲ್ಲ. ಅಂಡ್ ಯಾರಾದ್ರೂ ಅವನಿಗೆ ಬೈದ್ರು ಸಾಕು, ಹೊಡೆದ್ರು ಸಾಕು, ತಿರುಗಿಸ್ ಹೊಡಿತಾನೆ, ತಿರುಗಿಸಿ ಬೈಯೋ ಅಂತ ಒಂದು ಕ್ಯಾರೆಕ್ಟರ್. ಆದ್ರೆ ಇಡೀ ಊರಲ್ಲೇ ಅವನನ್ನ ಇಷ್ಟಪಡೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಚಾಮಯ್ಯ ಮಿಸ್ಟರ್. ಈ ಮೂವಿಲಿ ಕ್ಲೀನ್ ಆಗಿ ನಾವು ಅಬ್ಸರ್ವ್ ಮಾಡೋದಾದ್ರೆ, ರಾಮಾಚಾರಿಗೆ ಈಗೋ ಅಥವಾ ಸೆಲ್ಫ್ ರೆಸ್ಪೆಕ್ಟ್ಗೆ ಏನಾದ್ರೂ ನೋವಾದ್ರೆ ಅದನ್ನ ತಡೆಯಕ್ಕಾಗಲ್ಲ ಅನ್ನೋದನ್ನ ಫಸ್ಟ್ ಸೀನಲ್ಲೇ, ರಾಮಾಚಾರಿ ಇಂಟ್ರೊಡಕ್ಷನ್ ಸೀನಲ್ಲೇ ನಮಗೆ ಹೇಳ್ತಾ ಬರ್ತಾರೆ. ಇನ್ನೊಂದು ಫನ್ನಿ ಫ್ಯಾಕ್ಟ್ ಏನು ಅಂದ್ರೆ, ಇಡೀ ಮೂವಿಲೇನೆ ರಾಮಾಚಾರಿ ಯಾವ ಸೀನಲ್ಲೇ ಆದ್ರೂ ಆಲ್ಕೋಹಾಲ್ ಕನ್ಸಪ್ಷನ್ ಮಾಡೋದಿಲ್ಲ, ಸಿಗರೆಟ್ ಸೇದೋದಿಲ್ಲ, ಅಂಡ್ ಬೇರೆ ಹುಡುಗಿರನ್ನ ಚುಡಾಯಿಸೋದಿಲ್ಲ. ಈ ತರ ಎಲ್ಲ ಕೆಟ್ಟ ಗುಣಗಳು ಇಲ್ಲದೆ ಹೋದ್ರು ಕೂಡ ಯಾಕೆ ಆ ಊರವರು ರಾಮಾಚಾರಿನ ಕೆಟ್ಟವನು ಅಂತ ಹೇಳ್ತಾರೆ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಹೌದು, ರಾಮಾಚಾರಿ ಕೆಟ್ಟವನಲ್ಲ, ಬಟ್ ಆದ್ರೆ ರಾಮಾಚಾರಿಗೆ ತುಂಬಾ ಕೋಪ ಇದೆ. ಅಂಡ್ ಅನದರ್ ಒನ್ ಥಿಂಗ್, ಈ ನಮ್ಮ ರಾಮಾಚಾರಿ ಅಂದ್ರೆ ನಾಗರಹಾವು ರಾಮಾಚಾರಿ ಅವ್ರಿಗೆ ಲೈಫ್ ಅಲ್ಲಿ ಒಂದು ಸ್ಪೆಸಿಫಿಕ್ ಏಮ್ ಅಂತ ಒಂದಿರೋದಿಲ್ಲ. ಸ್ಟಡಿ ವೈಸ್ ಕಂಪೇರ್ ಮಾಡಿದ್ರೆ ಸ್ಟಡೀಸ್ ಅಲ್ಲೂ ಅವರು ತುಂಬಾ ಬ್ಯಾಕ್ ಅಲ್ಲಿ ಇರ್ತಾರೆ. ಅಂಡ್ ಕಾಪಿ ಹೊಡಿಯಕ್ಕೆ ಹೋಗಿ ಪ್ರಿನ್ಸಿಪಲ್ ಹತ್ರನೂ ಸಿಗಾಕೋತಾರೆ. ಸಿಗಾಕೊಂಡ ತಕ್ಷಣ ಸಾರಿನೂ ಕೇಳ್ತಾರೆ. ಸಾರಿ ಕೇಳಿದ್ರು ಕೂಡ ಪ್ರಿನ್ಸಿಪಲ್ ಅವ್ರನ್ನ ಬಿಡದೆ ಅವ್ರಿಗೆ ಅವಮಾನ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಕಂಬಕ್ಕೆ ಕಟ್ಟಾಕಿ ಆ ಪ್ರಿನ್ಸಿಪಲ್ನೇ ಅವಮಾನ ಮಾಡ್ತಾರೆ. ಇದಿಷ್ಟು ರಾಮಾಚಾರಿಗೆ ಇರುವಂತಹ ಒಂದು ನೆಗೆಟಿವ್ ಕ್ಯಾರೆಕ್ಟರ್, ಅಂದ್ರೆ ನೆಗೆಟಿವ್ ಬಿಹೇವಿಯರ್ಸ್. ಮೇ ಬಿ ಇದರಿಂದನೇ ಏನೋ ಅವನ ಪೇರೆಂಟ್ಸ್ ಕೂಡ ರಾಮಾಚಾರ್ಯನ ಅಷ್ಟು ಇಷ್ಟಪಡ್ತಾ ಇರೋದಿಲ್ಲ. ಅಲ್ಲಿವರೆಗೂ ಬರೀ ಆಕ್ಷನ್ ಅಂಡ್ ರಫ್ ನೇಚರ್ ಆಗಿದಂತ ರಾಮಾಚಾರಿ ಒಂದ್ಸಲ ಅವ್ರ ಲೈಫ್ ಅಲ್ಲಿ ಅಲ್ಮೇಲು ಅನ್ನೋರು ಅವ್ರನ್ನ ಲವ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಅವ್ರ ಬಿಹೇವಿಯರ್ ವೈಸ್ ಅಂಡ್ ಅವರ ಒಂದು ನೇಚರ್ ಬಂದು ಬದಲಾಗ್ತಾ ಬರುತ್ತೆ. ಸ್ಯಾಡ್ಲಿ ಅವರ ಲವ್ ಸ್ಟೋರಿ ಕೂಡ ಸಕ್ಸಸ್ ಆಗೋದಿಲ್ಲ. ಬಟ್ ಏನೇ ಇದ್ರು ಅವನ್ನ ಚಿಕ್ಕ ವಯಸ್ಸಿಂದ ಸಾಕ್ದಂತಹ ಆ ಮೇಸ್ಟರ್ ಮಾತಿಗೆ ಅವರು ತುಂಬಾನೇ ರೆಸ್ಪೆಕ್ಟ್ ಅಂಡ್ ಬೆಲೆನ ಕೊಡ್ತಾರೆ. ಒಂದ್ಸಲ ಮಾತು ಕೊಟ್ಟ ಮೇಲೆ ಮುಗೀತು, ಅದರಿಂದ ಅವರು ಹಿಂದೆ ಬರೋದಿಲ್ಲ. ಅದು ರಾಮಾಚಾರಿಯ ಒಂದು ಪಾಸಿಟಿವ್ ನೇಚರ್. ಪಾಸಿಟಿವ್ ನೆಗೆಟಿವ್ ಎಲ್ಲದನ್ನು ಹೊರತುಪಡಿಸಿದ್ರೆ ಈ ಮೂವಿಯ ಕ್ಲೈಮ್ಯಾಕ್ಸ್ ಬಂದು ನನಗೆ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಮಾಡದಂತ ಒಂದು ಕ್ಲೈಮ್ಯಾಕ್ಸ್. ಆಕ್ಚುಲಿ ಇದನ್ನ ಓದ್ ವಿಡಿಯೋದಲ್ಲೇ ನಾನು ಹೇಳಬೇಕಾಗಿತ್ತು, ಸಾರಿ ಮಿಸ್ ಮಾಡ್ಬಿಟ್ಟೆ. ಈ ಕ್ಲೈಮ್ಯಾಕ್ಸ್ ಅಲ್ಲಿ ರಾಮಾಚಾರಿಯಿಂದನೇ ಅವ್ರ ಮಾಸ್ಟರ್ ಸತ್ತೋದ್ರಲ್ಲ ಅನ್ನೋ ಒಂದು ಗಿಲ್ಟ್, ನನ್ನನ್ನು ಇಷ್ಟಪಡೋರೆ ಎಲ್ಲರೂ ನೋವು ತಿಂತಿದ್ದಾರೆ ಅನ್ನೋ ಗಿಲ್ಟ್ ಇಂದನೇ ರಾಮಾಚಾರಿ ಸತ್ತೋಗೋದು ತುಂಬಾನೇ ಒಂದು ಸ್ಯಾಡ್ ಥಿಂಗ್ ಅಂತ ಹೇಳ್ಬೋದು. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ರಾಮಾಚಾರಿ ಫ್ರಮ್ ದ ಮೂವಿ ರಾಮಾಚಾರಿ. ಈ ಮೂವಿಯ ಹೀರೋ ಕ್ಯಾರೆಕ್ಟರ್ ಬಂದು ಒಂದು 0 IQ ಇರುವಂತಹ ಒಬ್ಬ ಪರ್ಸನ್. ಚಿಕ್ಕ ವಯಸ್ಸಿಂದ ಆತ ಸ್ಕೂಲ್ಗೆ ಹೋಗಿರೋದಿಲ್ಲ. ಅವನಿಗಿರೋ ಏಮ್ ಅಂಡ್ ಅವನಿಗಿರೋ ಅಂತ ಒಂದೇ ಒಂದು ಎಮೋಷನ್ ಅಂದ್ರೆ ಅದು ಅವರ ತಾಯಿ. ಅವ್ರ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋಕ್ಕೋಸ್ಕರ ಅವನಿಗೆ ಯಾವ ಕೆಲಸ ಮಾಡಕ್ ಬೇಕಾದ್ರೂ ರೆಡಿನೇ. ಈ ಮೂವಿಲಿ ಫಸ್ಟ್ ಹಾಫ್ ಇಂದ ಆ ಕ್ಯಾರೆಕ್ಟರ್ ಅದೇ ತರ ಇರುತ್ತೆ. ಯಾರ ಸಹವಾಸಕ್ಕೂ ಹೋಗೋದಿಲ್ಲ, ಅವನ ಪಾಡಿಗೆ ಅವನು ಆಡ್ತಾ ಕುಣಿತಾ ಆರಾಮಾಗಿರ್ತಾನೆ. ಆದ್ರೆ ಅವ್ರ ತಾಯಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ಮಾತ್ರನೇ ಅವನು ರೆಬಲ್ ಆಗಿ ಎಲ್ಲರ ಜೊತೆನೂ ಫೈಟ್ ಮಾಡ್ತಿರ್ತಾನೆ. ಬಟ್ ಒನ್ಸ್ ಅವನ ಲೈಫ್ ಅಲ್ಲಿ ಹೀರೋಯಿನ್ ಎಂಟ್ರಿ ಆಗಾದ್ಮೇಲೆ ಅವನ ಲೈಫ್ ತಲೆ ಕೆಳಗಾಗಿ ಬದಲಾಗಿ ಹೋಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಿದ್ದ ರಾಮಾಚಾರಿ ಫುಲ್ ಮೆಚ್ಯೂರ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನನಗೆ ಈ ಪಿಕ್ಚರ್ ಅಲ್ಲಿ ಲಾಜಿಕ್ ಮಿಸ್ಟೇಕ್ ಅನ್ಸೋದು ಏನು ಅಂದ್ರೆ, ಒಂದು ಶಾಕ್ ಹೊಡೆದು ಜನ ಸಾಯ್ತಾರೆ ಅಂತ ಗೊತ್ತಿರೋ ಈ ರಾಮಾಚಾರಿಗೆ ಮದುವೆ ಅಂದ್ರೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋ ಈ ರಾಮಾಚಾರಿಗೆ ಮೇನ್ ತಾಳಿ ಕಟ್ಟಿದ್ರೇನೆ ಮದುವೆ ಅನ್ನೋದು ಗೊತ್ತಾಗ್ಲಿಲ್ವಾ, ಅಥವಾ ಗೊತ್ತಿದ್ರು ಅವನ ಹತ್ರ ಮಾಡದ್ನ ಅಂತ ಡೌಟ್ ಅಪ್ಪ. ಜೋಕ್ಸ್ ಅಪಾರ್ಟ್, ಆ ಒಂದು ಇನ್ಸಿಡೆಂಟ್ ಬಂದು ರಾಮಾಚಾರಿ ಲೈಫ್ನೇ
ಚೇಂಜ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಅವನು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಹೀರೋಯಿನ್ಗೂ ಅವನ ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡಿ ಅವ್ರ ತಾಯಿನ ಕರ್ಕೊಂಡು ದೂರ ಹೋಗ್ಬೇಕು ಅನ್ನೋ ಟೈಮಲ್ಲಿ ಅವನ ಲೈಫಲ್ಲಿ ಏನೇನೋ ಆಗೋಗುತ್ತೆ. ಬಟ್ ಅದನ್ನೆಲ್ಲದನ್ನು ಫೇಸ್ ಮಾಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲದು ಚೆನ್ನಾಗಾಗುತ್ತೆ. ಅಂಡ್ ಫೈನಲಿ ರಾಮಾಚಾರಿ ಫ್ರಮ್ ದ ಮೂವಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಈ ಮೂವಿಯ ರಾಮಾಚಾರಿ ಕ್ಯಾರೆಕ್ಟರ್ ನಮ್ಮ ನಾಗರಹಾವು ರಾಮಾಚಾರಿ ಕ್ಯಾರೆಕ್ಟರ್ ಇಂದ ಇನ್ಸ್ಪೈರ್ ಆಗಿರೋದು. ಅದನ್ನ ಒಂದು ಸೀನ್ ಮೂಲಕ ಕೂಡ ಕನ್ವೆ ಮಾಡ್ತಾರೆ. ಬಟ್ ಲಿಟಲ್ ಬಿಟ್ ಡಿಫರೆನ್ಸ್ ಇದೆ ಈ ನಮ್ಮ ರಾಮಾಚಾರಿಗೂ ಅಂಡ್ ನಾಗರಹಾವು ರಾಮಾಚಾರಿಗೂ. ನಾಗರಹಾವು ರಾಮಾಚಾರಿ ಡ್ರಿಂಕ್ಸ್ ಮಾಡಲ್ಲ, ಸೇರೋದಿಲ್ಲ. ಬಟ್ ಆದ್ರೆ ಈ ರಾಮಾಚಾರಿ ಎಲ್ಲದನ್ನು ಮಾಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಈ ರಾಮಾಚಾರಿಗೆ ಅವನ್ ಲೋಕ ಅಂತ ಇರೋದೇ ಅವನ್ ಫ್ರೆಂಡ್ಸು. ಅವ್ರ ಅಪ್ಪ ಅಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡಿದ್ರು ಕೂಡ ಅವ್ರ ತಂದೆ ಇವನ್ನ ಇಷ್ಟಪಡ್ತಾ ಇರೋದಿಲ್ಲ. ಈ ರಾಮಾಚಾರಿ ಕೂಡ ನಮ್ಮ ಮೊದಲಿನ ರಾಮಾಚಾರಿ ಅಂತೆ ಸ್ವಲ್ಪ ರಫ್ ಅಂಡ್ ಟಫ್. ಈ ರಾಮಾಚಾರಿಯ ಮೇನ್ ಎಮೋಷನ್ ಬಂದು ಅವನ ಫ್ರೆಂಡ್ಸ್. ನೀವೇ ಈ ಮೂವಿಲಿರೋ ಒಂದು ಸೀನ್ ಅಲ್ಲಿ ನೋಡಿರ್ತೀರ, ಕಷ್ಟ ಸುಖ ಅಂತ ಬಂದಾಗ ಬರೋರು ಫ್ರೆಂಡ್ಸು ಸಂಬಂಧಿಕರಲ್ಲ ಅಂತ ಹೇಳ್ತಾನೆ. ಈ ತರ ಇದ್ದಿದ್ದ ರಾಮಾಚಾರಿ ಕ್ಯಾರೆಕ್ಟರ್ ಕೂಡ ಒಬ್ರಿಗೆ ತುಂಬಾ ಇರಿಟೇಟ್ ಮಾಡ್ತಿರುತ್ತೆ, ಅದೇ ಹೀರೋಯಿನ್ ಅವರ ಅಮ್ಮ. ಸ್ಪೆಷಲಿ ನನಗೆ ಈ ರಾಮಾಚಾರಿಲಿ ಇಷ್ಟ ಆದಂತ ಒಂದು ಕ್ಯಾರೆಕ್ಟರ್ ಏನು ಅಂತಂದ್ರೆ, ತನ್ನ ಲವ್ವರ್ ಜೊತೆ ಜಗಳ ಆಡೋದ್ರು ಕೂಡ ಫ್ರೆಂಡ್ಸ್ನ ಅಂಡ್ ಫ್ಯಾಮಿಲಿನ ಅವನು ಬಿಟ್ಕೊಡೋದಿಲ್ಲ. ಆಮೇಲೆ ಹೀರೋಯಿನ್ ನಿನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊ ಅಂತಂದ್ರು ಕೂಡ ನಾನು ಇರೋದೇ ಹೀಗೆ, ನನ್ನನ್ನು ಇಷ್ಟಪಡದಿರ ಪಡು ಅನ್ನೋ ಅಂತಹ ಒಂದು ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು. ಇದಾಗಿತ್ತು ನಮ್ಮ 3 ಜನ ರಾಮಾಚಾರಿ ಅವರ ಕ್ಯಾರೆಕ್ಟರ್ ರಿವ್ಯೂ. ಈ 3 ಜನ ರಾಮಾಚಾರಿಗಳಲ್ಲಿ ನಿಮ್ಗೆ ಯಾವ ರಾಮಾಚಾರಿ ಇಷ್ಟ ಆದ್ರು ಅಂಡ್ ಅವರ ಯಾವ ಕ್ಯಾರೆಕ್ಟರ್ ನಿಮಗೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಿಮ್ಮನ್ನ ಒಂದು ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಯುವರ್ ಸೆಲ್ಫ್. ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡ್ತಾ ಇರಿ. ಥ್ಯಾಂಕ್ ಯು.